ಉಡುಪಿ ಜಿಲ್ಲೆಯ ಮಣಿಪಾಲದ ಹತ್ತಿರ ಶಾಲಾ ಬಸ್ಸೊಂದು ಕಂದಕಕ್ಕೆ ಉರುಳಿದೆ. ಇದರ ಪರಿಣಾಮ 7 ಮಂದಿ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಓರ್ವ ಮಗುವಿನ ತಲೆಗೆ ಪೆಟ್ಟಾಗಿದೆ. ಮಣಿಪಾಲದ ಪರ್ಕಲ ಸಮೀಪದ ಕೋಡಂಗಿಯಲ್ಲಿ ನಡೆದಿರುವಂಥ ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಮಗುಚಿ ಬಿದ್ದಿದೆ ಶಾಲಾ ಬಸ್ಸು. ಉಡುಪಿಯ ಖಾಸಗಿ ಶಾಲೆ ಕ್ರೈಸ್ಟ್ ಶಾಲೆಗೆ ಸೇರಿದಂಥ ಬಸ್ ಇದು. ರಸ್ತೆಯ ಪಕ್ಕದಲ್ಲಿ ಈ ಸಂದರ್ಭದಲ್ಲಿ ಮಕ್ಕಳಿದ್ರು. ಅಂದರೆ ಈ ಅಪಘಾತ ಆಗುವಾಗ ಅದೃಷ್ಟವಶಾತ್ ಆ ಮಕ್ಕಳು ಪಾರಾಗಿದ್ದಾರೆ. ಬಸ್ಸು ಬಿದ್ದಿರುವಂಥ ಸ್ಥಳವನ್ನು ನೀವು ನೋಡ್ತಾ ಇದ್ದೀರಿ. ಒಟ್ಟು 7 ಮಂದಿ ಮಕ್ಕಳು ಈ ಅಪಘಾತದಲ್ಲಿ ಗಾಯಗೊಂಡಿರು. ಉಡುಪಿ ಜಿಲ್ಲೆಯ ಮಣಿಪಾಲದ ಹತ್ತಿರ ಶಾಲಾ ಬಸ್ಸೊಂದು ಕಂದಕಕ್ಕೆ ಉರುಳಿದೆ. ಇದರ ಪರಿಣಾಮ 7 ಮಂದಿ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಓರ್ವ ಮಗುವಿನ ತಲೆಗೆ ಪೆಟ್ಟಾಗಿದೆ. ಮಣಿಪಾಲದ ಪರ್ಕಲ ಸಮೀಪದ ಕೋಡಂಗಿಯಲ್ಲಿ ನಡೆದಿರುವಂಥ ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಮಗುಚಿ ಬಿದ್ದಿದೆ ಶಾಲಾ ಬಸ್ಸು. ಉಡುಪಿಯ ಖಾಸಗಿ ಶಾಲೆ ಕ್ರೈಸ್ಟ್ ಶಾಲೆಗೆ ಸೇರಿದಂಥ ಬಸ್ ಇದು. ರಸ್ತೆಯ ಪಕ್ಕದಲ್ಲಿ ಈ ಸಂದರ್ಭದಲ್ಲಿ ಮಕ್ಕಳಿದ್ರು. ಅಂದರೆ ಈ ಅಪಘಾತ ಆಗುವಾಗ ಅದೃಷ್ಟವಶಾತ್ ಆ ಮಕ್ಕಳು ಪಾರಾಗಿದ್ದಾರೆ. ಬಸ್ಸು ಬಿದ್ದಿರುವಂಥ ಸ್ಥಳವನ್ನು ನೀವು ನೋಡ್ತಾ ಇದ್ದೀರಿ. ಒಟ್ಟು 7 ಮಂದಿ ಮಕ್ಕಳು ಈ ಅಪಘಾತದಲ್ಲಿ ಗಾಯಗೊಂಡಿರು. ಉಡುಪಿ ಜಿಲ್ಲೆಯ ಮಣಿಪಾಲದ ಹತ್ತಿರ ಶಾಲಾ ಬಸ್ಸೊಂದು ಕಂದಕಕ್ಕೆ ಉರುಳಿದೆ. ಇದರ ಪರಿಣಾಮ 7 ಮಂದಿ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಓರ್ವ ಮಗುವಿನ ತಲೆಗೆ ಪೆಟ್ಟಾಗಿದೆ. ಮಣಿಪಾಲದ ಪರ್ಕಲ ಸಮೀಪದ ಕೋಡಂಗಿಯಲ್ಲಿ ನಡೆದಿರುವಂಥ ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಮಗುಚಿ ಬಿದ್ದಿದೆ ಶಾಲಾ ಬಸ್ಸು. ಉಡುಪಿಯ ಖಾಸಗಿ ಶಾಲೆ ಕ್ರೈಸ್ಟ್ ಶಾಲೆಗೆ ಸೇರಿದಂಥ ಬಸ್ ಇದು. ರಸ್ತೆಯ ಪಕ್ಕದಲ್ಲಿ ಈ ಸಂದರ್ಭದಲ್ಲಿ ಮಕ್ಕಳಿದ್ರು. ಅಂದರೆ ಈ ಅಪಘಾತ ಆಗುವಾಗ ಅದೃಷ್ಟವಶಾತ್ ಆ ಮಕ್ಕಳು ಪಾರಾಗಿದ್ದಾರೆ. ಬಸ್ಸು ಬಿದ್ದಿರುವಂಥ ಸ್ಥಳವನ್ನು ನೀವು ನೋಡ್ತಾ ಇದ್ದೀರಿ. ಒಟ್ಟು 7 ಮಂದಿ ಮಕ್ಕಳು ಈ ಅಪಘಾತದಲ್ಲಿ ಗಾಯಗೊಂಡಿರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.